ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಜನವರಿ ತಿಂಗಳು 2026 ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋವಂಥದ್ದು. ಅದಕ್ಕೂ ಮೊದಲು ಎಲ್ರಿಗೂ ಹೇಳೋವಂಥದ್ದು ಏನಪ್ಪ ಅಂತಂದರೆ, ಈ ವರ್ಷ 2026 ಎಲ್ಲರ ಬಾಳಲ್ಲಿ ಒಂದು ಸಕ್ಸಸ್ ಇರ್ಬೋದು, ಒಂದು ಆರ್ಥಿಕ ಸಬಲತೆ ಇರ್ಬೋದು, ಆರೋಗ್ಯ ಇರ್ಬೋದು, ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ಹಾರೈಸ್ತೀನಿ. ಅದೇ ರೀತಿಯಲ್ಲಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಜನವರಿಲೇ 2 ಇರೋದ್ರಿಂದ ಸ್ಟಾರ್ಟ್ ಆಗ್ತಾ ಇರೋವಂಥ ಈ ವರ್ಷ, ಜೊತೆಗೆ ಮಕರ ಸಂಕ್ರಾಂತಿ ಎರಡೂ ಬರ್ತಾ ಇರೋದ್ರಿಂದ ಎರಡಕ್ಕೂ ವಿಶ್ ಮಾಡಿದ್ದೀನಿ. 2 ಹಬ್ಬನೂ ನಿಮಗೆ ತುಂಬ ಚೆನ್ನಾಗಾಗಲಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ತಿಳ್ಕೊಳ್ಳೋವಂಥದ್ದು ಅಂದರೆ ಯುಗಾದಿಗೆ ಬಂದಾಗ ಹೊಸ ವರ್ಷ ಅಂತ ಹೇಳೋವಂಥದ್ದು. ಬಟ್ ಯಾವಾಗಲೂ 2026 ಇರ್ಬೋದು, ಯಾವುದೇ ಇರ್ಬೋದು, ಜನವರಿ ಅಂತ ಬಂದ ತಕ್ಷಣ ಹೊಸ ವರ್ಷ ಅನ್ನೋವಂಥದ್ದು ಬಂದ್ಬಿಡುತ್ತೆ. ಸೊ ಅದರಿಂದ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ಈ ಜನವರಿ ತಿಂಗಳು ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಏನಾದರೂ ಫಾರಿನ್ ಟ್ರಿಪ್ಸ್ ಇರ್ಬೋದು, ಅಥವಾ ಏನಾದರೂ ಎಜುಕೇಷನ್ ಸಂಬಂಧಪಟ್ಟಂಗೆ ಔಟ್ ಆಫ್ ಹೋಗುವಂಥದ್ದು ಇರ್ಬೋದು, ಈ ರೀತಿ ಏನಾದರೂ ನೋಡ್ತಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ಟೈಮ್ ತುಂಬ ಚೆನ್ನಾಗಿರುವಂಥದ್ದು. ಅದ್ರ ಜೊತೆಗೆ ಈ ಒಂದು 2026 ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ನಾನು ನಿಮಗೆ 2026 ಯಾವ ಥರ ಇರುತ್ತೆ ಅನ್ನುವಾಗ ಯಾವ್ಯಾವ ರಾಶಿ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಬಟ್ ಇದು ಮಾತ್ರ ನಿಮಗೆ ಜನವರಿ ತಿಂಗಳಿಗೆ ಮಾತ್ರ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋವಂಥದ್ದು. ಸೊ ಮೇಷರಾಶಿಗೆ ಫಾರಿನ್ ಸಂಬಂಧಪಟ್ಟಂಗೆ ಅಂದರೆ ಅಬ್ರಾಡ್ ಹೋಗುವಂಥದ್ದು ಏನಾದರೂ ಟ್ರಿಪ್ಸು, ನಿಮ್ಮ ಡೆಸ್ಟಿನೇಷನ್ಸ್ ಡ್ರೀಮ್ ಏನಾದರೂ ಇತ್ತು ಅಂತಂದರೆ, ಅಥವಾ ಓದೋದಕ್ಕೆ ಅಂತ ಏನಾದರೂ ಎಜುಕೇಷನ್ ಪರ್ಪಸ್ ಅಥವಾ ಜಾಬ್ ಪರ್ಪಸ್ ಏನಾದರೂ ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತೀರ ಅಂದರೆ ರೈಟ್ ಟೈಮ್ ಅಂತ ಹೇಳ್ತೀನಿ. ಸೊ ಯೋಚನೆ ಮಾಡದೆ ಹೋಗುವಂಥ ಟೈಮು. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಈ ಒಂದು ಜನವರಿ ತಿಂಗಳು 4 ಸೋಮವಾರ ಏನು ಬರುತ್ತೆ, ಶಿವನ ದೇವಸ್ಥಾನಕ್ಕೆ ಒಣ ದ್ರಾಕ್ಷಿ, ಡ್ರೈ ಗ್ರೇಪ್ಸ್ ಅಂತ ನಾವು ಹೇಳ್ತೀವಿ, ಒಣ ದ್ರಾಕ್ಷಿ ಎಷ್ಟಾಗುತ್ತಷ್ಟು ಕೊಟ್ಟು ಬರೋವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಯಾವುದೇ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ಮೆರೂನ್ ಕಲರ್ಸು, ಹನಿ ಜೇನುತುಪ್ಪದ ಕಲರ್ಸು, ಈ ಥರ ಕಲರ್ಸ್ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಬ್ಲ್ಯಾಕು ಬ್ಲೂ ಕಲರ್ಸು ಯೂಸ್ ಮಾಡಬೇಡಿ ಈ ತಿಂಗಳು. ಸೊ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ ಅಂತ ಹೇಳುವಂಥದ್ದು. ಇನ್ನು ನೆಕ್ಸ್ಟ್ ಬರೋವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಎಕ್ಸಲೆಂಟ್ ಟೈಮು. ನಿಮ್ಮ ಆಸೆ ಆಕಾಂಕ್ಷೆಗಳು, ಕನಸುಗಳು, ಜಾಬ್ಗಳು, ಅಥವಾ ಮದುವೆಗೆ ಸಂಬಂಧಪಟ್ಟಂಗೆ ಫ್ಯಾಮಿಲಿಲಿ ಏನಾದ್ರು ಡಿಸ್ಪ್ಯೂಟ್ಸ್ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಗೋಲ್ಡನ್ ಟೈಮ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುವಂಥ ಟೈಮು. ಇಂಥ ಟೈಮು ಎಲ್ರಿಗೂ ಯಾವಾಗಲೂ ಬರೋದಿಲ್ಲ. ಯಾರಿಗಾದರೂ ಯಾವುದಾದ್ರೂ ಒಂದು ರಾಶಿಗೆ ಯಾವಾಗಲಾದರೂ ಒಂದೇ ಸರಿ ಬರುವಂಥದ್ದು. ಆ ರೀತಿಯಲ್ಲಿ ಎಕ್ಸಲೆಂಟ್ ಆ್ಯಂಡ್ ಗೋಲ್ಡನ್ ಟೈಮ್ ಅಂತ ಹೇಳ್ತೀನಿ. ನಿಮ್ಮ ಈ ಒಂದು ಟೈಮು ಈ ವರ್ಷ ಎಲ್ಲ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಜೂನ್ವರೆಗೂ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ, ಬಟ್ ಜಾಸ್ತಿ ನಿಮಗೆ ಜೂನ್ವರೆಗೂ ಅದೃಷ್ಟ ಕೊಡುವಂಥದ್ದಾಗುತ್ತೆ. ಅದರಿಂದ ವೃಷಭ ರಾಶಿಯವರಿಗೆ ಎಕ್ಸಲೆಂಟ್ ಟೈಮ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಎಕ್ಸಾಮ್ಸ್ ತೊಗೊಳ್ಳುವಂಥದ್ದು, ಜಾಬ್ಗೆ ಟ್ರೈ ಮಾಡುವಂಥದ್ದು, ಈ ಥರ ಇದ್ದರೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ಮುಟ್ಟಿದ್ದೆಲ್ಲ ಏನಂದ್ರೆ ಒಳ್ಳೆಯದಾಗುವಂಥದ್ದಾಗುತ್ತೆ. ಸೊ ಅದನ್ನು ಮಾಡ್ಕೊಳ್ಳಿ. ಯಾವುದೇ ಇದ್ರೂ ನಿಮ್ಮ ಆಸೆನ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಈ ತಿಂಗಳು ತುಂಬ ಒಳ್ಳೇದು ನಿಮಗೆ. ಸೊ ಸೂರ್ಯ ನಮಸ್ಕಾರ ಮಾಡಿ. ಈ ಒಂದು ಧನುರ್ಮಾಸನೂ ಇನ್ನೂ ಕಂಟಿನ್ಯೂಷನ್ ಇರೋದ್ರಿಂದ 15ನೇ ತಾರೀಕುವರೆಗೂ ಒಂದು ಎಕ್ಸಲೆಂಟ್ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಸಾಧ್ಯವಾದರೆ ಅರಳಿ ಮರ ಸುತ್ತುವಂಥದ್ದು ಇನ್ನೂ ಎಕ್ಸಲೆಂಟ್ ಆಗುತ್ತೆ. ಸೊ ಅದರಿಂದ ಈ ಧನುರ್ಮಾಸದಲ್ಲಿ, ಜೊತೆಗೆ ಈ ತಿಂಗಳು ಪೂರ್ತಿ, ಈ ಧನುರ್ಮಾಸ ಪೂರ್ತಿ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ 4 ಗುರುವಾರ ಏನು ಬರುತ್ತೆ, ಬೆಳಗ್ಗೆನೇ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಹಾಕುವಂಥದ್ದು, 9 ಸುತ್ತು ಹಾಕುವಂಥದ್ದನ್ನು ಮಾಡಿ. ನಿಮ್ಮ ಎಲ್ಲ ಆಸೆ ಖಂಡಿತವಾಗ್ಲೂ ಹೇಳ್ಕೊಳ್ಳೋಂಗೆ ಇಲ್ಲ, ಹಂಗೆ ನೆರವೇರ್ಬಿಡುತ್ತೆ. ಸೊ ಅದರಿಂದ ಒಳ್ಳೆ ಟೈಮು. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಟೈಮು. ಒಂದು ಕೆಲಸ ಕಾರ್ಯ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂತಂದರೆ, ನಿಮಗೆ ಮುಂದುವರಿಯೋದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಆಗುವಂಥದ್ದು. ಯಾಕಂದರೆ ಗುರು ಯಾವಾಗಲೂ ಆ ರಾಶಿಯಲ್ಲೇ ಬಂದಾಗ ಜನ್ಮಗುರು ನರೋದುಕ್ಕಮ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಲ್ಲ ನಿಮಗೆ. ಏನು ಮಾಡೋಕ್ಕೂ ಮುಂದಕ್ಕೆ ಹೋಗಲ್ಲ. ಆಪರ್ಚುನಿಟೀಸ್ ತುಂಬ ಇರುತ್ತೆ. ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು ಅನ್ನೋಂಥದ್ದು ನಿಮಗೆ ಗೊತ್ತಾಗೋದೇ ಇಲ್ಲ. ಸೊ ಅದರಿಂದ ಆ ಒಂದು ಕಾನ್ಫಿಡೆನ್ಸ್ ಬೂಸ್ಟಪ್ ಆಗೋದಕ್ಕೆ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿರ್ತಾರಲ್ಲ, ಅವ್ರಿಗೇನಾದರೂ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಏನಾದರೂ ಕೊಡಿಸೋವಂಥದ್ದು, ಅಥವಾ ನಿಮ್ಮನೆ ಅಕ್ಕಪಕ್ಕದಲ್ಲಿ ಈ ಪೌರ ಕಾರ್ಮಿಕರು ಬೆಳಗ್ಗೆ ಬೆಳಗ್ಗೆ ಕಸ ತೊಗೊಂಡು ಹೋಗಿ ಬರೋಂಥ ಪೌರ ಕಾರ್ಮಿಕರಿಗೆ ಏನಾದರೂ ಮಕ್ಕಳಿದ್ರೆ ಅವ್ರಿಗೇನಾದರೂ ಸ್ಕೂಲ್ಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಕೈಲಾಗುವಂಥ ಒಂದು ದಾನ ಕೊಡುವಂಥದ್ದು, ಅಂದರೆ ಬುಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಅಥವಾ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗದೇ ಇರೋವಂಥದ್ದು ಇದ್ದರೆ ಅಂಥದಕ್ಕೆ ಏನಾದ್ರು ಕೊಡುವಂಥದ್ದು ಇರ್ಬೋದು. ಯಾರಿಗಾದರೂ ಸರಿ ಗುರುವಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಜನವರಿ ತಿಂಗಳು. ಸೊ ಅದರಿಂದ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಎಕ್ಸಲೆಂಟ್ ಆಪರ್ಚುನಿಟೀಸ್ ನಿಮ್ಮ ಮುಂದೆ ಇದೆ. ಕನ್ಫ್ಯೂಷನ್ ಕ್ಲಿಯರ್ ಆಗಿ ಕನ್ಫರ್ಮ್ ಮೈಂಡ್ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಂದು 50-50 ಅಂತ ಹೇಳೋ ಥರ, ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದ್ದು ಅಲ್ಲ, ಆ ರೀತಿಯಲ್ಲಿ ಹೇಳೋ ಥರ. ಆದರೆ ಒಂದೇನಪ್ಪ ಅಂದರೆ, ನಿಮ್ಮ ಕೈ ಹಿಡಿದ ಕೆಲಸಗಳೆಲ್ಲ ನಿಧಾನ ಆದರೆ ಕೆಲಸ ಖಂಡಿತವಾಗ್ಲೂ 100% ಆಗುತ್ತೆ. ಮಂದವಾಗಿದ್ದರೂ ಕೂಡ
ಕೆಲಸ 100% ರಿಸಲ್ಟ್ಸ್ ಕೊಡುವಂಥದ್ದು. ಅದ್ರ ಜೊತೆಗೆ ನೈಟ್ ಡ್ರೈವಿಂಗ್ಸ್ ಏನಾದರೂ ಮಾಡ್ತಿರ್ತೀರ ಅಂದರೆ ನೈಟ್ ಡ್ರೈವ್ ಹೋಗುವಂಥದ್ದು ಇರ್ಬೋದು, ಅಥವಾ ಏನಾದ್ರು ಟ್ರಿಪ್ಪು ದೇವಸ್ಥಾನಗಳಿಗೆ ಹೋಗುವಾಗ ನೈಟೇ ಪ್ಲ್ಯಾನ್ ಮಾಡಿಬಿಡುವಂಥದ್ದು, ಈ ರೀತಿ ಹೋಗುವಂಥದ್ದು. ಜೊತೆಗೆ ವೆಹಿಕಲ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ಸ್ ತೋರಿಸ್ತಾ ಇರೋವಂಥದ್ದು, ಅದು ಬಿಟ್ಟರೆ ಬೇರೆ ಏನು ತೊಂದರೆಗಳು ಅಂತ ಏನೂ ಇಲ್ಲ. ಬಟ್ ನಾನು ಯಾವಾಗಲೂ ಕರ್ಕಾಟಕ ರಾಶಿಯವರಿಗೆ ಪ್ರತಿ ತಿಂಗಳು ಇದನ್ನು ಒಂದು ಎಚ್ಚರಿಕೆ ಥರ ಹೇಳ್ತೀನಿ. ಏನಪ್ಪ ಅಂದರೆ, ಯಾರಿಗೂ ಜಾಮೀನು ಆಗಬೇಡಿ, ಯಾರಿಗೂ ನಿಮ್ಮ ಕೈಯಿಂದ ದುಡ್ಡು ಕೊಡಬೇಡಿ, ಯಾರಿಗೂ ಸಹಾಯ ಖಂಡಿತವಾಗ್ಲೂ ಮಾಡಬೇಡಿ. ದಾನ ಧರ್ಮ ಮಾಡಿ ಹೊರತು ಸಹಾಯ ನಮ್ಮವರು ಅಂತ ಯಾರಿಗೂ ಮಾಡೋಕ್ಕೆ ಹೋಗ್ಬಿಡಿ. ಸಿಕ್ಕಾಕೋತೀರಾ, ನಿಮ್ಮನ್ನ ಹೆಂಗೆ ಉಪಯೋಗಿಸ್ಕೊಂಡು ಎಲ್ಲಿ ಬಿಡ್ತಾರೆ ಅಂತಂದರೆ ನಡು ನೀರಲ್ಲಿ, ಅಲ್ಲಿ ಎದ್ದು ಬರೋಕ್ಕೂ ಆಗಲ್ಲ, ನಿಮಗೆ ಒಳಗಡೆ ಮುಳುಗೋಕ್ಕೂ ಆಗಲ್ಲ, ಆ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಅದರಿಂದ ಅದರ ಸಂಬಂಧಪಟ್ಟಂಗೆ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಇನ್ನು ನಿಮಗೆ ಕೊಡ್ತಾ ಇರೋವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶಿವನ ದೇವಸ್ಥಾನಕ್ಕೆ 4 ಸೋಮವಾರ ಈ ಒಂದು ಜನವರಿ ತಿಂಗಳಲ್ಲಿ ಏನು ಬರುತ್ತೆ, ರುದ್ರಾಭಿಷೇಕ ಕೊಡುವಂಥದ್ದು, ಅಥವಾ ಹಾಲಿನ ಒಂದು ದಾನ ಕೊಡುವಂಥದ್ದು, ಅನಾಥಾಶ್ರಮಗಳಿಗೆ ಹಾಲಿನ ದಾನ ಕೊಡುವಂಥದ್ದು, ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಇದ್ರಲ್ಲಿ 3ರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ. ಒಂದು ರುದ್ರಾಭಿಷೇಕ ಕೊಡಿ 4 ವಾರ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು, ಇಲ್ಲ ಅಂತಂದರೆ ಒಂದು ಪ್ಯಾಕೆಟ್ ಹಾಲು ಕೊಡುವಂಥದ್ದು, ಅಂದರೆ ಅರ್ಧ ಲೀಟ್ರೋ 1 ಲೀಟ್ರ್ ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಶಿವನ ದೇವಸ್ಥಾನಕ್ಕೆ ಸೋಮವಾರ 4 ಸೋಮವಾರ ಕೊಡಿ. ಇಲ್ಲ ಅಂದರೆ ಅನಾಥಾಶ್ರಮಕ್ಕೆ ಒಂದು 5 ಲೀಟ್ರ್ ಒಂದು 10 ಲೀಟ್ರ್ ಹಾಲು ನಿಮ್ಗೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತೆ ಅಂದರೆ ಖಂಡಿತವಾಗ್ಲೂ ಕೊಡಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ನೆಕ್ಸ್ಟ್ ಬರೋವಂಥದ್ದು ಸಿಂಹರಾಶಿ. ಸಿಂಹರಾಶಿ ಕೈ ಬರುತ್ತೆ ಬಾಯಿಗೆ ಬರಲ್ಲ. ಇನ್ನೇನು ಆಗೋಗುತ್ತೆ ಅಂತ ಅನ್ಕೊಳ್ತಾ ಇರ್ತೀರಿ, 10%ಅಲ್ಲಿ ಹೋಗ್ಬಿಡುತ್ತೆ. ಕೆಲವ್ರು ಹೇಳ್ತಾರೆ, ನಾವು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದಿದ್ವಿ, ಒಂದು 3 ಮಾರ್ಕ್ಸಲ್ಲಿ ಹೋಗ್ಬಿಡ್ತು, 2 ಮಾರ್ಕ್ಸಲ್ಲಿ ಹೋಗ್ಬಿಡ್ತು, 5 ಮಾರ್ಕ್ಸಲ್ಲಿ ಹೋಗ್ಬಿಡ್ತು ಅಂದ್ಬಿಟ್ಟು ಆ ರೀತಿಯಲ್ಲಿ ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ, ಆ ರೀತಿ ಆಗುವಂಥದ್ದು. ಜೊತೆಗೆ ಕೆಲಸದ ವಿಷಯದಲ್ಲಿ ಏನಾದರೂ ನೀವು ಇವಾಗ ಸ್ವಲ್ಪ ಚೇಂಜ್ ಮಾಡೋಣ ಜಾಬ್ನ, ಅಥವಾ ಬೇರೆ ಏನಾದರೂ ನೋಡೋಣ ಆ ಥರ ಏನಾದರೂ ಚೇಂಜ್ ಮಾಡ್ತೀರಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಈ ವರ್ಷ ನಿಮಗೆಲ್ಲ ಅಷ್ಟೊಂದು ಟೈಮ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಸಿಂಹರಾಶಿಯವರು ಕೆಲಸದ ಸಂಬಂಧಪಟ್ಟಂಗೆ, ಬಿಸ್ನೆಸ್ ಸಂಬಂಧಪಟ್ಟಂಗೆ ಏನಾದರೂ ಸಾಲ ಸೋಲ ಮಾಡಿ ಹಾಕ್ಬಿಡುವಂಥದ್ದು, ಸ್ಟಾರ್ಟ್ ಮಾಡಿಬಿಡುವಂಥದ್ದು ಖಂಡಿತ ಬೇಡ. ನಿಮ್ಮ ಟೈಮ್ ಇದಲ್ಲ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಇರೋ ಕೆಲಸನೇ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹೊಸ ಯಾವುದೇ ಕೆಲಸಕ್ಕೂ ಕೈ ಹಾಕ್ಬಿಡಿ. ಜಾಬ್ ಚೇಂಜಸ್ ಎಲ್ಲ ಖಂಡಿತವಾಗ್ಲೂ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನು ನಿಮಗೆ ನಾನು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ತುಂಬ ಜನ ವೃದ್ಧರು ಇರ್ತಾರೆ, ಅವ್ರಿಗೆ ಏನಾದರೂ ಮೆಡಿಸಿನ್ ಸಂಬಂಧಪಟ್ಟಂಗೆ ಏನಾದರೂ ಕೊಡಿಸುವಂಥದ್ದು, ಅಥವಾ ಸ್ವೆಟರ್ಸ್, ಇವಾಗಂತೂ ತುಂಬ ಚಳಿ ಇರೋದ್ರಿಂದ ಬೆಡ್ಶೀಟ್ಸ್ ಇರ್ಬೋದು, ಸ್ವೆಟರ್ಸ್ ಇರ್ಬೋದು, ಅಥವಾ ಮಫ್ಲರ್ಸ್ ಇರ್ಬೋದು, ಮೆಡಿಸಿನ್ ಸಂಬಂಧಪಟ್ಟಂಗೆ ಇರ್ಬೋದು, ಏನು ನಿಮಗೆ ಸಹಾಯ ಆಗುತ್ತೆ ವೃದ್ಧರಿಗೆ ಮಾಡಿ. ಇಲ್ಲ ಅನಾಥಾಶ್ರಮ ಇಲ್ಲ ಅಲ್ಲೆಲ್ಲ ಕೊಡೋಕ್ಕಾಗಂದ್ರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಬಡವರು, ಸ್ವಲ್ಪ ವಯಸ್ಸಾಗಿರೋ ಅಂಥವ್ರು ಏನಾದರೂ ಇರ್ತಾರೆ ವೃದ್ಧರು, ಅಥವಾ ಅಜ್ಜಿಯಂದ್ರು ಇರ್ತಾರೆ ಅಂತಂದರೆ ಅವ್ರಿಗೆ ಏನಾದರೂ ಒಂದು ಬೆಡ್ಶೀಟು ಸ್ವೆಟರ್ಸ್ ಈ ರೀತಿ ಏನಾದರೂ ಸಂಬಂಧಪಟ್ಟಂಗೆ ಈ ಚಳಿ ಟೈಮಲ್ಲಿ ಈ ಥರ ಎಲ್ಲ ಕೊಡೋದ್ರಿಂದ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದು ಶನಿವಾರ ಸಾಯಂಕಾಲ 6 ಗಂಟೆ ಮೇಲೆ ಕೊಡೋದ್ರಿಂದ ಇನ್ನೂ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಇದೆಲ್ಲ ನಾವು ಏನು ಮಾಡೋದೇ ಇಲ್ಲಪ್ಪ, ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂತಂದರೆ, ಸಾಸಿವೆ ಎಣ್ಣೆನ ಅರಳಿ ಮರದ ಕೆಳಗಡೆ ಶನಿವಾರ ಸಾಯಂಕಾಲ 6 ಗಂಟೆ ಮೇಲೆ 4 ಶನಿವಾರ ಹೋಗಿ ಹಚ್ಚಿ ಬರುವಂಥದ್ದನ್ನು ಮಾಡಿ. ಮಣ್ಣಿನ ದೀಪ ತೊಗೊಳ್ಳಿ, ಸಾಸಿವೆ ಎಣ್ಣೆ ಬತ್ತಿ ತೊಗೊಂಡೋಗಿ ದೇವಸ್ಥಾನದ ಹತ್ರ ಹಳ್ಳಿ ಮರ ಇರುತ್ತೆ, ಅಲ್ಲಿ ಹೋಗಿ ಹಚ್ಬಿಟ್ಟು ಬರುವಂಥದ್ದನ್ನು ಮಾಡಿ. ಯಾವುದು ನಿಮ್ಗೆ ಆಗುತ್ತೆ ಇಷ್ಟು ಪರಿಹಾರದಲ್ಲಿ ಯಾವ್ದಾದ್ರು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಉದ್ಯೋಗದಲ್ಲಿ ಬದಲಾವಣೆಗಳಿರ್ಬೋದು, ಅಥವಾ ಉದ್ಯೋಗದಲ್ಲಿ ಏನಾದರೂ ನೀವು ಚೇಂಜಸ್ ನೋಡಬೇಕು ಅಂತಿರ್ತೀರಾ, ಪ್ರಮೋಷನ್ಸ್ ನೋಡಬೇಕು ಅಂತಿರ್ತೀರಾ, ಅಥವಾ ಟ್ರಾನ್ಸ್ಫರ್ ನೋಡಬೇಕು ಅಂತಿರ್ತೀರಾ, ಈ ರೀತಿ ಏನಾದ್ರು ಚೇಂಜಸ್ ನೀವು ನೋಡಬೇಕು ಅಂತಿರ್ತೀರಾ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೂ ಕೊಡುವಂಥ ಸುಲಭವಾದ ಒಂದು ಸಲೀಸಾದ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ನೀವು ಅಷ್ಟೇ ವೃದ್ಧಾಶ್ರಮಗಳಿಗೆ ಏನಾದರೂ ಊಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೊಡಿ, ಅಥವಾ ಏನಾದರೂ ಈ ಒಂದು ಏನು ಹೇಳ್ತೀವಿ, ಅಕ್ಕಿಗೆ ಸಂಬಂಧಪಟ್ಟಂಗೆ, ಕಡಲೆಬೇಳೆ ಸಂಬಂಧಪಟ್ಟಂಗೆ, ಅಥವಾ ಬೆಲ್ಲಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಕೈಲಾಗುತ್ತೆ ಅಂತಂದರೆ ಊಟದ ಸಂಬಂಧವಾಗಿ ಏನಾದರೂ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಗುರುವಾರ ಮಾಡಿ 4 ಗುರುವಾರ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಇಲ್ಲ ಅಂದರೆ ಪೌರ ಕಾರ್ಮಿಕರಿಗಾದರೂ ಕೂಡ ಅಕ್ಕಿ ಬೆಲ್ಲ ಈ ರೀತಿ ಏನಾದರೂ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಈಗ ಸಂಕ್ರಾಂತಿನೂ ಬರ್ತಾ ಇರೋದ್ರಿಂದ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವೇನಾದರೂ ಅವರಿಗೂ ಕೊಡ್ಬೋದು. ಅಕ್ಕಿ ಬೆಲ್ಲ ಇದೆಲ್ಲ ಕೊಟ್ಟಾಗ ಪೊಂಗಲ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ಸೊ ಈ ರೀತಿ ದಾನ ಧರ್ಮಗಳನ್ನ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಖಂಡಿತವಾಗ್ಲೂ ಮಾಡಿ. ಹಂಗಂತ ಮೂಟೆ ಕೊಡಿ ಅಂತ ನಾನು ಹೇಳಲ್ಲ. 2 kg ಆಗುತ್ತಾ, 5 kg ಆಗುತ್ತೆ, ಎಷ್ಟಾಗುತ್ತೆ ನಿಮ್ಮ ಕೆಪಾಸಿಟಿ, 1 kg ಆಗುತ್ತೆ ಅಷ್ಟೇ ಕೊಡಿ. ಇಷ್ಟೇ ಕೊಡಬೇಕು ಅಂತಿಲ್ಲ. ದಾನ ಕೊಡಬೇಕೇ ಹೊರತು ಇಷ್ಟು ಅಷ್ಟು ಅಂತ ಏನೂ ಇಲ್ಲ. ಸೊ ಅದರಿಂದ ಮಾಡ್ಕೊಳ್ಳೋದ್ರಿಂದ ಕನ್ಯಾ ರಾಶಿಯವರಿಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ ಜಾಬ್ ಸೆಕ್ಟ್ರಲ್ಲಿ ಅಥವಾ ಬಿಸ್ನೆಸ್ ಸೆಕ್ಟ್ರಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂದರೆ ತುಲಾರಾಶಿ. ತುಲಾರಾಶಿಯವರಿಗೆ ಭಾಗ್ಯದ ಬಾಗಿಲು ಅಂತ ಹೇಳ್ತೀವಲ್ಲ, ಆ ರೀತಿ ಏನೋ ನಮಗೆ ಗೊತ್ತಿಲ್ಲದೆ ಇರೋ ಥರ ಯಾವುದೋ ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಸಿಗೋವಂಥದ್ದು. ಒಂದು ಮೊನ್ನೆ ನಾನು ಇದರಲ್ಲಿ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ, ಯಾರೋ ಕೇರಳದಲ್ಲಿ ಸುಮ್ಮನೆ ಲಾಟ್ರಿ ಟಿಕೆಟ್ ತೊಗೊಂಡಿದ್ದಕ್ಕೆ ಲಾಟ್ರಿ ಹೊಡೆದು ಅದರಿಂದ ಜಮೀನು ತೊಗೊಂಡು ಆ ಜಮೀನಲ್ಲಿ ಒಂದು ಮಡಕೆ ಸಿಕ್ಕಿ ಅದರಲ್ಲೆಲ್ಲ ಏನು ಗೋಲ್ಡನ್ ಕಾಯಿನ್ಸ್ ಎಲ್ಲ ಸಿಕ್ತಂತಂದರೆ ಲಾಭ ಮತ್ತು ಒಂದು ಅದೃಷ್ಟ ಅಂತ ಬರುತ್ತೆ ಅಂದರೆ ಹೊಡೆದು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಹೊಡೆದು ಬರುವಂಥದ್ದು ಒಂದು ಏನೋ
ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಒಳ್ಳೇದು ಸಿಗುತ್ತೆ. ಹಂಗಂತ ನಿಮಗೂ ಲಾಟ್ರಿ ತೊಗೊಳ್ಳಿ, ನೀವು ಅದನ್ನೆಲ್ಲ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಈ ರೀತಿ ಬರುತ್ತೆ ಅಂತ. ಆಮೇಲೆ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಲಾಟ್ರಿ ಪರ್ಚೇಸ್ ಮಾಡೋಕ್ಕೆಲ್ಲ ಹೋಗ್ಬಿಡಿ. ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ನಿಮಗೆ ಟೈಮ್ ತುಂಬ ಚೆನ್ನಾಗಿ ಆಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಜೂನ್ವರೆಗೂ ಎಕ್ಸಲೆಂಟ್ ಟೈಮ್ ಇರುತ್ತೆ ನಿಮಗೆ. ರಿಲೇಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಒಂದು ವೆಲ್ತ್ಗೆ ಸಂಬಂಧಪಟ್ಟಂಗೆ ಇರ್ಬೋದು, ಏನಾದರೂ ಒಂದು ಒಳ್ಳೆ ಶುಭ ಒಂದು ಸೂಚನೆ ಸಿಗುವಂಥದ್ದು, ಶುಭ ಕಾರ್ಯ ಆಗುವಂಥದ್ದಾಗುತ್ತೆ. ಸೊ ಅದರಿಂದ ನಿಮಗೆ ನಾನು ಕೊಡುವಂಥ ಎಕ್ಸಲೆಂಟ್ ಒಂದು ಪರಿಹಾರ ಏನಪ್ಪ ನಿಮಗೆ ಅಂತಂದರೆ, ಯಾವುದಾದ್ರೂ ಸಾಯಿಬಾಬಾ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳ ಅಕ್ಕಪಕ್ಕ ಏನಾದರೂ ಇತ್ತು ಅಂತಂದರೆ ಊಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೊಡಿ. ಇಲ್ಲ ಅಂತಂದರೆ ಕಲ್ಲು ಸಕ್ಕರೆ, ಕೆಂಪು ಕಲ್ಲ ಸಕ್ಕರೆ ಆದರೂ ಪರವಾಗಿಲ್ಲ, ಬಿಳಿ ಕಲ್ಲು ಸಕ್ಕರೆ ಆದರೂ ಪರವಾಗಿಲ್ಲ, ಗುರುವಾರ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರೋವಂಥದ್ದನ್ನು ಮಾಡಿದಾಗ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಅದರಿಂದ ಆ ಒಂದು ಪರಿಹಾರನ ಗುರುವಾರನೇ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರೋವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನಪ್ಪ ಅಂತಂದರೆ, ಈ ತಾತ ಅಜ್ಜಿ ಮುತ್ತಾತ ಆ ಥರ ಏನಾದರೂ ಅವರಿಂದ ವಂಶ ಪಾರಂಪರ್ಯವಾಗಿ ಏನಾದರೂ ಅವ್ರು ಉಳಿಸ್ಕೊಂಬಂದಿರುವಂಥ ಜಮೀನುಗಳಿರ್ಬೋದು, ಅಥವಾ ಏನಾದರೂ ಒಂದು ಒಡವೆಗಳಿರ್ಬೋದು, ಈ ರೀತಿ ಏನಾದರೂ ಸಿಗೋವಂಥ ಚಾನ್ಸಸ್ ನಿಮಗೆ ಖಂಡಿತವಾಗ್ಲೂ ಇದೆ. ಅದೇ ರೀತಿಯಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಇನ್ನೇನು ಕಟ್ಟಾಗ್ಬಿಡುವಂಥದ್ದು, ಕೆಲಸನೇ ಆಗದೆ ಇರುವಂಥದ್ದು, ಈ ರೀತಿ ಆಗುತ್ತೆ. ಅದರಿಂದ ಹೊಸ ಕೆಲಸ ಕಾರ್ಯಗಳಿಗೆ ಯಾವುದು ಕೈ ಹಾಕಕ್ಕೆ ಹೋಗ್ಬೇಡಿ. ಬಟ್ ಏನಪ್ಪ ಅಂತಂದರೆ, ಈ ಮನೆ ಸಂಬಂಧಪಟ್ಟಂಗೆ ಅಂದರೆ ಈ ಒಂದು ನಿಮಗೆ ಏನಾದರೂ ಹೊಸ್ದಾಗಿ ಮನೆ ತೊಗೋಬೇಕು, ಖಾಲಿ ಜಾಗ ತೊಗೋಬೇಕು, ಈ ರೀತಿ ಏನಾದರೂ ನೋಡ್ತಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಈ ತಿಂಗಳು ಅದಕ್ಕೆಲ್ಲ ನೋಡ್ಬೋದು. ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಹೊಸ್ದಾಗಿ ಕೆಲಸ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಮಾಡ್ತೀರಂದ್ರೆ ಖಂಡಿತವಾಗ್ಲೂ ಬೇಡ ಅಂತ ಹೇಳ್ತೀನಿ. ಇನ್ನು ಹೇಳ್ದಂಗೆ ನಾನು ತಾತ ಮುತ್ತಾತ ಅಥವಾ ಅಜ್ಜಿ ಆ ಥರ ಯಾರಿಂದನಾದರೂ ನಿಮ್ಗೆ ಏನಾದರೂ ಒಂದು ಉಡುಗೊರೆ ಥರ ಏನಾದರೂ ಸಿಗೋವಂಥದ್ದು, ಅಥವಾ ಕೋರ್ಟ್ ಕೇಸ್ಗಳು ಹಾಕ್ಬಿಟ್ಟಿರ್ತೀರ, ತುಂಬ ವರ್ಷ ನಿಂತ್ಬಿಟ್ಟಿರುತ್ತೆ, ಅದು ಕೇಸ್ ಇದೇ ಆಗ್ತಿರಲ್ಲ ಅನ್ನೋರಿಗೆ ಕೇಸ್ ಏನಾದರೂ ಒಳ್ಳೆ ರೀತಿಯಲ್ಲಿ ಸ್ಟಾಪ್ ಆಗುವಂಥದ್ದು, ಒಳ್ಳೆ ರೀತಿಯಲ್ಲಿ ನಿಮಗೆ ಜಯ ಸಿಗುವಂಥದ್ದು, ಈ ರೀತಿಯಲ್ಲಿ ರಿಸಲ್ಟ್ಸ್ನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಸೊ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಒಂದು 700 ಗ್ರಾಮ್ ಹುರುಳಿಕಾಳು ಶಿವನ ದೇವಸ್ಥಾನಕ್ಕಾದರೂ ಕೊಡಿ, ಅಥವಾ ಅಕ್ಕಪಕ್ಕ ಯಾರಾದರೂ ಬಡವರಿದ್ರೂ ಕೊಡಿ, ಪೌರ ಕಾರ್ಮಿಕರಿಗಾದರೂ ಕೊಡಿ, ಅನಾಥಾಶ್ರಮಕ್ಕಾದರೂ ಕೊಡಿ. 4 ಗುರುವಾರ 700 ಗ್ರಾಮ್ 700 ಗ್ರಾಮ್ 700 ಗ್ರಾಮ್ 700 ಗ್ರಾಮ್ ಹುರುಳಿಕಾಳು ಅಂಗಡಿಯಿಂದ ತೊಗೊಂಡೋಗಿ ಡೈರೆಕ್ಟಾಗಿ ಕೊಡಿ. ಮನೇಲಿದ್ದರೆ ಮನೆಯಿಂದ ತೊಗೊಂಡೋಗ್ಬೇಡಿ. ಇದನ್ನು ಗುರುವಾರ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಬಟ್ ಹೊಸ್ದಾಗಿ ಏನೇ ಕೆಲಸ ಕಾರ್ಯಗಳನ್ನ ಮಾಡಬೇಡಿ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವರಿಗೆ ಮದುವೆ ಸೆಟ್ ಆಗುವಂಥದ್ದು ಇರ್ಬೋದು, ಅಥವಾ ಎಂಗೇಜ್ಮೆಂಟ್ಗಳು ಸೆಟ್ ಆಗುವಂಥದ್ದು ಇರ್ಬೋದು, ಮನೆ ಗೃಹ ಪ್ರವೇಶಗಳು ಆಗುವಂಥದ್ದು ಇರ್ಬೋದು, ಅಥವಾ ಏನಾದರೂ ಒಂದು ಒಳ್ಳೆಯದು ರಿಲೇಷನ್ಸು ಫ್ರೆಂಡ್ಸು ಎಲ್ಲ ಸೇರುವಂಥದ್ದು, ಶುಭ ಸಮಾರಂಭ ಆಗುವಂಥದ್ದು, ಈ ರೀತಿ ಏನಾದರೂ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಅದ್ರ ಜೊತೆಗೆ ನೀವೇನಾದರೂ ಧನುರಾಶಿಯವರು ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಇರ್ಬೋದು, ಟೆಂಡರ್ಸ್ ಇರ್ಬೋದು, ಅಥವಾ ಕೆಲಸಕ್ಕೆ ಏನಾದರೂ ಸಂಬಂಧಪಟ್ಟಂಗೆ ನೋಡ್ತಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಟೈಮ್ ತುಂಬ ಚೆನ್ನಾಗಿದೆ. ಸೊ ಆ ರೀತಿಯಲ್ಲಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಮಂಗಳವಾರ 4 ಮಂಗಳವಾರ ಏನು ಬರುತ್ತೆ, ಒಂದು 900 ಗ್ರಾಮ್ ತೊಗರಿಬೇಳೆ, ಒಂದು ಕೆಂಪು ಹೂವು, ದಾಸವಾಳ ಇರ್ಬೋದು, ರೋಸ್ ಇರ್ಬೋದು, ಪನ್ನೀರ್ ಗುಲಾಬಿ ಇರ್ಬೋದು, ಯಾವುದಾದ್ರೂ ಕೆಂಪು ಕಲರ್ ಹೂವನ್ನು ತೊಗೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಕೊಟ್ಟು ಬರುವಂಥದ್ದನ್ನು ಮಾಡಿ. 4 ಮಂಗಳವಾರ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅಲ್ಲಿ ಸಿಗುವಂಥ ವಿಭೂತಿನ ತೊಗೊಂಬಂದು ಡೈಲಿ ಇಟ್ಕೊಳ್ಳಿ. ಕೆಂಪು ಬಟ್ಟೆನ ಈ ತಿಂಗಳು ಖಂಡಿತವಾಗ್ಲೂ ಯಾವುದೇ ಹೊಸ ಕೆಲಸಕ್ಕೆ ಹೋಗ್ಬೇಕಾದ್ರೆ ಧರಿಸ್ಬೇಡಿ ಅಂತ ಹೇಳ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಇದೆ. ಮತ್ತು ಮದುವೆಗೆ ಸಂಬಂಧಪಟ್ಟಂಗೆ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆಯದೆಲ್ಲ ನಡೀತಾ ಇದೆ. ಸೊ ಈ ಧನುರ್ಮಾಸ ಮುಗಿದ ಮೇಲೆ ಶುಭ ಸಮಾರಂಭಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತಿರ್ತೀರ ಅಂದರೆ ಟೈಮ್ ತುಂಬ ಚೆನ್ನಾಗಿದೆ, ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ 4 ಶನಿವಾರ ಹೆಸ್ರು ಕಾಳು ಏನು ಬರುತ್ತೆ, ಉಂಡೆಕಾಳು ಬರುತ್ತಲ್ಲ ಹಸಿರು ಕಲರ್ದು, ಹೆಸ್ರು ಕಾಳು, ಹೆಸ್ರು ಬೇಳೆ ಅಲ್ಲ, ಹೆಸ್ರು ಕಾಳು ಒಂದು ಅರ್ಧ kg ತೊಗೊಂಡೋಗಿ ಕೊಟ್ಟು ಬರೋವಂಥದ್ದನ್ನು ಮಾಡಿ. ಹೆಸ್ರು ಕಾಳು ಇಲ್ಲ ಅಂತಂದರೆ ದಾಳಿಂಬೆ ಹಣ್ಣು, ಯಾರಿಗಾದರೂ ಬಡವ್ರಿಗಾದರೂ ಕೊಡ್ಬೋದು, ಅಥವಾ ಅನಾಥಾಶ್ರಮಗಳಿಗಾದರೂ ಕೊಡ್ಬೋದು, ಭಿಕ್ಷುಕರಿಗಾದರೂ ಕೊಡ್ಬೋದು, ಯಾರಿಗಾದರೂ ಕೊಡ್ಬೋದು. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಬಂದು ಅಲ್ಲಿ ನೀವು ಯಾರಿಗಾದರೂ ಅದನ್ನು ಹಂಚೋದಿರ್ಬೋದು, ಅಥವಾ ದೇವಸ್ಥಾನಕ್ಕೆ ನೀವು ಕೊಡುವಂಥದ್ದು ಇರ್ಬೋದು. ಯಾವುದಾದ್ರೂ ಪ್ರಸಾದ ರೂಪದಲ್ಲಿ ಹಂಚ್ತಾರೆ, ದೇವಸ್ಥಾನಕ್ಕೆ ಕೊಟ್ಟರೆ ಯಾವ್ದಾದ್ರು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ಸು ರಾಶಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರು ಸ್ವಲ್ಪ ಯಾರಾದರೂ ಹೆಣ್ಣು ಮಕ್ಕಳುಗಳ ಜೊತೆಗೆ ದುಡ್ಡು ಸಂಬಂಧಪಟ್ಟಂಗೆ, ಅಂದರೆ ದುಡ್ಡಿನ ವ್ಯವಹಾರಗಳಿರುತ್ತಲ್ಲ, ಈ ಚೀಟಿ ಕಟ್ಟೋದಿರ್ಬೋದು, ಸಾಲಕ್ಕೆ ಇಸ್ಕೊಂಬಂದು ಕೊಡುವಂಥದ್ದು ಇರ್ಬೋದು, ಅಥವಾ ನೀವೇ ಯಾರಿಗಾದ್ರೂ ಸಾಲ ಕೊಡುವಂಥದ್ದು ಇರ್ಬೋದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಹೆಣ್ಮಕ್ಳ ಜೊತೆಗೆ ಅಂಥ ಒಂದು ಇದನ್ನ ಇಟ್ಕೋಬೇಡಿ ವ್ಯವಹಾರನ ಅಂತ ಹೇಳ್ತೀನಿ. ಯಾಕಂತಂದರೆ ಆದಷ್ಟು ನೀವು ಆ ಥರ ಕೊಟ್ಟಾಗ ಏನಾಗುತ್ತೆ, ನೀವೇ ಸಿಕ್ಕಾಕೊಂಡು ಆ ದುಡ್ಡು ವಾಪಸ್ಸು ಬರೋಲ್ಲ, ಜಗಳಗಳಾಗುವಂಥದ್ದು, ಕೋರ್ಟು ಕಚೇರಿ ಎಲ್ಲೆಲ್ಲಿಗೋ ಹೋಗುವಂಥದ್ದು, ಪೊಲೀಸ್ ಸ್ಟೇಷನ್ ಮೆಟ್ಲಂಥದ್ದು, ಇದೆಲ್ಲ ಈ ಮಕರ ರಾಶಿಯವರಿಗೆ ಈ ತಿಂಗಳು ಆಗುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಬೇರೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ನಿಮಗೂ ಅಷ್ಟೇ ಮಕರ ರಾಶಿಯವರಿಗೆ ಏನಾದರೂ ಇದು ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಏನಾದರೂ ನೀವು ಟೆಂಡರ್ಸ್ ಇರ್ಬೋದು, ಅಥವಾ ಎಕ್ಸಾಮ್ಸ್ ಇರ್ಬೋದು, ಅಥವಾ ಕೆಲಸ ಇರ್ಬೋದು ನೋಡ್ತಿರ್ತೀರ ಅಂತಂದರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ದುಡ್ಡು ಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ತುಂಬ ನಿಮ್ಗೇನಂತಂದರೆ
ಹೊಡ್ತ ಕೊಡೋದೇ ದುಡ್ಡು ಕಾಸು ಸಂಬಂಧಪಟ್ಟಂಗೆ. ಅದರಿಂದ ಹೆಣ್ಮಕ್ಳ ಜೊತೆಗೆ ಯಾರೇ ವ್ಯವಹಾರ ಮಾಡಬೇಕು ಅಂತಿದ್ರೆ ಈ ಥರ ವ್ಯವಹಾರಗಳಷ್ಟೇ ನಾನು ಹೇಳ್ತಿರೋದು. ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ, ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಅಲ್ಲೆಲ್ಲ ಆದರೆ ಅದೆಲ್ಲ ಓಕೆ, ಜನರಲ್ ಆಗಿ ಇದ್ಬಿಡ್ತೀರಾ. ಈ ವ್ಯವಹಾರಗಳೇನಿರುತ್ತೆ, ಚೀಟಿ ವ್ಯವಹಾರಗಳಿರ್ಬೋದು, ದುಡ್ಡು ಕಾಸು ಕೊಡುವಂಥದ್ದು, ಬಡ್ಡಿಗಳು ಕೊಡುವಂಥದ್ದು, ಯಾರಿಂದನೋ ಕೊಡಿಸೋವಂಥದ್ದು, ಈ ರೀತಿ ಹಣಕಾಸು ಸಂಬಂಧಪಟ್ಟಂಗೆ ಎಚ್ಚರ ವಹಿಸಿ. ಯಾರಿಗೂ ಏನು ಸಹಾಯ ಖಂಡಿತವಾಗ್ಲೂ ಮಾಡಬೇಡಿ. ಯಾರಿಗೂ ಮಾಡಬೇಡಿ ಅಂತ ಹೇಳ್ತೀನಿ. ಸಹಾಯನೇ ಬೇಡ. ಬೇಕಾದರೆ ದಾನ ಕೊಡಿ, ಏನಾದರೂ ಕೊಡ್ತೀರಾ, ಊಟ ಕೊಡಿ, ಸ್ವಲ್ಪ ದುಡ್ಡು ಬೇಕಾದ್ರೆ ಕೊಟ್ಬಿಡ್ತೀರಾ, ಅದು ನಂಗೆ ಮತ್ತೆ ವಾಪಸ್ ಬರಬೇಕು ಅಂತ ಅಪೇಕ್ಷೆ ಇಲ್ಲದೆ ಕೊಟ್ಬಿಡ್ತೀರಾ, ಕೊಟ್ಬಿಡಿ. ಬಟ್ಟೆ ಕೊಡಿಸ್ತೀರಾ, ಕೊಟ್ಬಿಡಿ. ಏನು ಬೇಕಾದರೂ ಮಾಡಿ. ವ್ಯವಹಾರಗಳು ಮಾತ್ರ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಇನ್ನು ಮುಂದೆ ಬರ್ತಾ 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 ನಿಯತ್ತು, ನ್ಯಾಯ ಇದೆಲ್ಲ ಸತ್ತೋಗ್ಬಿಟ್ಟಿದೆ, ಯಾವುದೂ ಇಲ್ಲ. ಸೊ ನೀವು ಈ ಥರ ಮಾಡ್ತೀರಾ ಅಂತಂದರೆ ನೀವು ಸಿಗಾಕೋತೀರ. ಒಳ್ಳೆಯವರೇ ಕೆಟ್ಟವರಾಗೋದು. ಕೊಡ್ತೀರಾ ಅನ್ನೋರು ಕೊಟ್ಟೋವರೆಗೂ ನಿಮಗೆ ಕಾಲಿಗೆ ಬೀಳ್ತಾರೆ. ಕೊಟ್ಟ ಏನು ಮಾಡ್ತಾರೆ ಅಂತಂದರೆ ಜುಟ್ಟು ಹಿಡಿತಾರೆ. ಈ ರೀತಿ ಇರೋವಂಥದ್ದು ನಿಯತ್ತೇ ಇಲ್ಲದೆ ಇರೋಂಥ ಈ ಒಂದು ಕಲಿಯುಗದಲ್ಲಿ, ಈ ಟೈಮ್ಗಳಲ್ಲಂತೂ ಏನು ಸಹಾಯಗಳನ್ನ ಮಾಡಬೇಡಿ. ನಿಮಗೆ ಕೊಡೋಂಥ ಸುಲಭ ಪರಿಹಾರ ಮಕರ ರಾಶಿಯವರಿಗೆ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋವಂಥದ್ದನ್ನು ಮಾಡಿ. ಅದ್ರ ಜೊತೆಗೆ ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಅಥವಾ ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನ ಇತ್ತು ಅಂತಂದರೆ ಮಲ್ಲಿಗೆ ಹೂವು 1 ಮೊಳ ಅಥವಾ 1 ಹಾರ, ನಿಮ್ಗೆ ಯಾವುದಾಗುತ್ತೋ ಅದು ತೊಗೊಳ್ಳಿ. ಒಂದು 4 ಊದುಬತ್ತಿ ಚೆನ್ನಾಗಿ ಸ್ಮೆಲ್ ಬರುವಂಥದ್ದು 4 ಇದ್ರೂ ಸಾಕು. ಒಂದೊಂದು ಪ್ಯಾಕೆಟೇ ತೊಗೊಂಡೋಗ್ಬೇಕು ಅಂತಿಲ್ಲ. ಕರ್ಪೂರ ಇಷ್ಟು ತೊಗೊಂಡೋಗಿ ಕೊಟ್ಟು ಒಂದು 10 ನಿಮಿಷ ಕೂತ್ಕೊಂಡು ನಿಮ್ಗೆ ಏನು ಆಸೆ ಇದೆ ಹೇಳ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಕುಂಭರಾಶಿಯವರಿಗೆ ಸಂತಾನ ಸಂಬಂಧಪಟ್ಟಂಗೆ IVF ಟ್ರೀಟ್ಮೆಂಟ್ಸ್ ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ಪ್ಲ್ಯಾನಿಂಗ್ ಮಾಡ್ತಿರ್ತೀರ ಬೇಡ ಅಂತ, ಈಗ ಓಕೆ ನಾವು ಮಾಡ್ಕೊಳ್ಳೋಣ ಮಗುನ ಅಂತ ಯೋಚನೆ ಮಾಡ್ತಿರ್ತೀರ. ಈ ರೀತಿ ಸಂತಾನ ಸಂಬಂಧಪಟ್ಟಂಗೆ ಏನಾದರೂ ಒಂದು ವಿಷಯ ಇದೆ ನಿಮ್ಮಲ್ಲಿ ಅಂತಂದರೆ ಅದನ್ನು ಪ್ರೊಸೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಮಕ್ಕಳಿಂದ ಕೂಡ ನಿಮ್ಗೆ ಏನಾದರೂ ಒಳ್ಳೇದಾಗುವಂಥದ್ದು. ಈಗ ಎಲ್ಲೋ ಮಕ್ಕಳು ಫಾರಿನ್ ಅಬ್ರಾಡ್ ಹೋಗಿರ್ತಾರೆ, ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾರೆ, ಅಲ್ಲಿಂದ ಚೆನ್ನಾಗಿ ನಿಮ್ಗೆ ದುಡ್ಡು ಕಳಿಸುವಂಥದ್ದು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ವೃದ್ಧಾಶ್ರಮಕ್ಕೆ ಕಳಿಸದೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಒಂದು ಪುಣ್ಯ ಏನೂ ಇಲ್ಲ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಳುಗಳಿಗೆ ಏನಾದರೂ ಕೆಲಸ ಆ ರೀತಿ ಏನಾದ್ರು ಸಿಗ್ತಿರಲ್ಲ, ಓದಿರ್ತಾರೆ ಅಂತಂದರೆ ಕೆಲಸ ಸಿಗೋವಂಥದ್ದು, ಈ ರೀತಿ ಎಲ್ಲ ನಿಮಗೊಂದು ಮಕ್ಕಳಿಂದ ಸಂತೋಷ ಸಿಗುವಂಥದ್ದು ಕೂಡ ಆಗುತ್ತೆ. ಸಂತಾನ ಸಂಬಂಧಪಟ್ಟಂಗೆ ಏನಾದರೂ ಯೋಚನೆ ಮಾಡ್ತಿರ್ತೀರಂದರೆ ಅದು ಕೂಡ ಆಗುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಸಾಧ್ಯವಾದಷ್ಟು ನಾನು ಯಾವಾಗಲೂ ಹೇಳ್ದಂಗೆ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿಗೆ ಊಟಕ್ಕೆ ಸಂಬಂಧಪಟ್ಟಂಗೆ ಅಥವಾ ಬಟ್ಟೆಗಳಿರ್ಬೋದು, ಬೆಡ್ಶೀಟ್ಸ್ಗಳಿರ್ಬೋದು, ಸ್ವೆಟರ್ಸ್ಗಳಿರ್ಬೋದು, ಚಪ್ಪಲಿಗಳಿರ್ಬೋದು, ಈ ರೀತಿ ನಿಮ್ಮ ಕೈಲಿ ಏನಾಗುತ್ತೆ ಮೆಡಿಸಿನ್ ಸಂಬಂಧಪಟ್ಟಂಗೆ ಇರ್ಬೋದು, ಏನಾಗುತ್ತೆ ಅದನ್ನು ಒಂದು 2 ಕೊಟ್ಟರು ಸಾಕು, 10 ಜನ ಕೊಟ್ಟರು ಸಾಕು, 100 ಜನ ಕೊಡ್ತೀರಾ ಕೊಡಿ. ಬಟ್ ನೀವು ಸಣ್ಣದಾಗಿ ಒಂದು ದಾನ ಅಂತ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಶನಿವಾರ ಮಾಡಿ ಸಾಯಂಕಾಲ 6 ಗಂಟೆ ಮೇಲೆ ಮಾಡೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಕೊನೆಯದಾಗಿ ಬರುವಂಥದ್ದು ಮೀನರಾಶಿ. ಮೀನರಾಶಿಗೆ ಒಂದು ಮನೆ ಕಟ್ಟುವಂಥ ಯೋಗನೋ ಅಥವಾ ಏನಾದರೂ ಒಂದು ಗಾಡಿ ತೊಗೊಳ್ಳೋವಂಥದ್ದು, ತುಂಬ ದಿನದಿಂದ ಒಂದು ಒಳ್ಳೆ ಕಾರ್ ತೊಗೋಬೇಕು ಅಂತಿರ್ತೀನಿ ಅಂತ ಯೋಚನೆ ಮಾಡ್ತಿರ್ತೀರಿ, ಅದನ್ನು ತೊಗೊಳ್ಳೋ ಅಂಥದ್ದು ಇರ್ಬೋದು. ಯಾವುದೋ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮನೆಗೆ ಸಂಬಂಧಪಟ್ಟಂಗೆ ಅಂದರೆ ಗೃಹ ಅಥವಾ ವೆಹಿಕಲ್ ವಾಹನಗಳು, ಅಥವಾ ತಾಯಿ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯಗಳನ್ನ ಏರ್ಪಡುವಂಥದ್ದು, ತಾಯಿಯಿಂದ ನಿಮ್ಗೇನಾದರೂ ಒಳ್ಳೆ ಒಂದು ಉಡುಗೊರೆ ಸಿಗುವಂಥದ್ದು, ಅಥವಾ ಏನಾದರೂ ಒಂದು ತಾಯಿಯಿಂದ ನಿಮ್ಗೆ ಆಶೀರ್ವಾದ ಸಿಗುವಂಥದ್ದು, ಈ ರೀತಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ಸ್ನ ನೋಡೋವಂಥ ಟೈಮು. ಸೊ ಅದರಿಂದ ಈ ಒಂದು ಮೀನರಾಶಿಯವರಿಗೆ ಟೈಮ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಮೀನರಾಶಿಯವರು ಏನೇ ಕೆಲಸ ಕಾರ್ಯ ಮಾಡೋದಿದ್ರು ಕೂಡ ಖಂಡಿತವಾಗ್ಲೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಒಳ್ಳೆ ಟೈಮ್ ಬಂದಿದೆ. ಒಳ್ಳೆ 7.5 ಇದೆ ಅಂತ ಹೇಳ್ತಾರೆ ನಿಮಗೆ. ನೋಡಿ 7.5 ಅನ್ನೋಂಥದ್ದು 3 ಭಾಗ, ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಮೊದಲು, ಎರಡನೇದು, ಮೂರನೇದು. ಮೊದಲನೇದಲ್ಲಿ ಕಷ್ಟ ಇತ್ತು ಅಂತಂದರೆ ಎರಡನೇದ್ರಲ್ಲಿ ಕಷ್ಟ ಇರಲ್ಲ. ಎರಡನೇ ಭಾಗದಲ್ಲಿ ಕಷ್ಟ ಇದ್ದರೆ ಮೂರನೇ ಭಾಗದಲ್ಲಿ ಸುಖ ಕೊಟ್ಟೋಗ್ತಾರೆ. ಆ ರೀತಿಯಲ್ಲಿ 3 ಫೇಸ್ ಅಂತ ನಾವೇನು ಹೇಳ್ತೀವಿ, 7.5, 2.5 ಈ 3ರಲ್ಲಿ ನಿಮಗೆ ಒಳ್ಳೆ ಬುದ್ಧಿ ಕಲಿಸಿ ಎಲ್ಲ ಒಳ್ಳೆಯದನ್ನೇ ಕೊಟ್ಟು ಹೋಗುವಂಥದ್ದು. 7.5 ಅಂದ ತಕ್ಷಣ ಎದುರಂಥದ್ದು ಬೇಡ, ಬಟ್ ನಿಯತ್ತಿರಲಿ. ಯಾರಿಗೂ ಮೋಸ ಮಾಡಬೇಡಿ, ಯಾರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಒಳ್ಳೇದು ಮಾಡಿದ್ರೆ ಅಂಥವ್ರಿಗೆ ನಿಯತ್ತಿಲ್ದೇ ಇರೋ ಜನಗಳು ಒಳ್ಳೇದು ಮಾಡಿದವ್ರಿಗೇ ಕೆಟ್ಟದ್ದು ಬಯಸುವಂಥದ್ರಿಂದ ದಾನ ಅಂತ ಏನಾದರೂ ಕೊಡಿ ಯಾರಿಗಾದರೂ ಹೊರತು ಒಳ್ಳೇದು ಮಾಡಿ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಒಳ್ಳೆತನನ ನಿಮ್ಮಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮೀನರಾಶಿಯವರು ಎಕ್ಸಲೆಂಟ್ ಟೈಮು. ಸೊ ಈ ಒಂದು ಟೈಮ್ನ ಚೆನ್ನಾಗಿ ಅನುಭವಿಸಿ ಅಂತ ಹೇಳ್ತೀನಿ. ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಬರುವಂಥದ್ದಾಗುತ್ತೆ. ನಿಮಗೊಂದು ಎಲ್ಲಿ ಒಂದು ಗ್ರೂಪಲ್ಲಿ ನೀವು ಹೋಗ್ತೀರಾ ಅಂದರೆ ಎದ್ದು ನಿಂತ್ಕೊಳ್ಳೋ ಅಂಥದ್ದು, ಅಥವಾ ಒಂದು ನಿಮ್ಮ ವ್ಯಕ್ತಿತ್ವ ಎದ್ದು ಕಾಣಿಸುವಂಥದ್ದು, ಅಥವಾ ನಿಮಗೇನಾದರೂ ಒಂದು ಸನ್ಮಾನ ಸಿಗುವಂಥದ್ದು, ಈ ರೀತಿ ಏನಾದರೂ ಒಂದು ಒಳ್ಳೇದು ನಡೆಯುವಂಥದ್ದಿದೆ. ಅದರಿಂದ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಅನಾಥಾಶ್ರಮಗಳಿಗೆ ಊಟಕ್ಕೆ ಏನಾದರೂ ಕೊಡುವಂಥದ್ದನ್ನ ಮಾಡಿ. ಅದೇ ರೀತಿಯಲ್ಲಿ ಗುರುವಾರ ಸಾಯಿಬಾಬಾ ಅಥವಾ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಏನಾದರೂ ಇತ್ತು ಅಂತಂದರೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಕಲ್ಲು ಸಕ್ಕರೆ ಕೊಟ್ಟು ಬನ್ನಿ ಅಲ್ಲಿ ಅಂತ ಹೇಳ್ತೀನಿ. ಎಷ್ಟಾಗುತ್ತಷ್ಟು ಒಂದು ಕೆಂಪು ಕಲ್ಲು ಸಕ್ಕರೆ ಆಗ್ಬೋದು ಅಥವಾ ಬಿಳಿ ಕಲ್ಲು ಸಕ್ಕರೆ ಆಗ್ಬೋದು, ಕೊಟ್ಟು ಬನ್ನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. 12 ರಾಶಿಗಳಿಗೂ ಜನವರಿ 2026 ಯಾವ ಥರ ಇರುತ್ತೆ ಅಂತ ಹೇಳಿದ್ದೀನಿ. ಎಚ್ಚರಿಕೆ ಯಾರು ವಹಿಸಬೇಕು, ಒಳ್ಳೇದು ಯಾರಿಗಿದೆ, ಸೊ ಯಾವ ಥರ ನಾವು ನಮ್ಮ ಒಂದು ವ್ಯಕ್ತಿತ್ವನ ಕಾಪಾಡ್ಕೋಬೇಕು, ಎಲ್ಲೂ ಸಿಕ್ಕಾಕೋಬಾರ್ದು.
ಒಂದು ಇನ್ಸ್ಟಂಟ್ ರೆಮಿಡೀಸ್ ಅಂತ ನಾವು ಹೇಳ್ತೀವಿ, ಒಳ್ಳೆ ರೀತಿಯಲ್ಲಿ ರೆಮಿಡೀಸು ಕೂಡ ಕೊಟ್ಟಿದ್ದೀನಿ. ಈ ಪರಿಹಾರ ನಿಮ್ಗೇನಂತ ಖರ್ಚುಗಳು ಬರುವಂಥದ್ದಲ್ಲ. ಸೊ ಅದರಿಂದ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಈ ಒಂದು 2026 ಜನವರಿ ನಿಮ್ಮ ಬಾಳಲ್ಲಿ ಹರ್ಷ ತರಲಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಒಳ್ಳೇದಾಗಲಿ. ದೇವ್ರು ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ, ಅದೇ ರೀತಿಯಲ್ಲಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಸೊ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ತೆ.